ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ಧನುಷ್ ಅಂತ ಹೇಳಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ದಿ ಹಂಟರ್ ಆಫ್ ಡಾರ್ಕ್ನೆಸ್ ಅಂತ ಹೇಳಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ನನ್ನ ಸ್ನೇಹಿತ ಒಬ್ಬ ಸಿಕ್ಕಿದ್ದ ಇವತ್ತು. ಮಗ ಎಷ್ಟು ಓದಿದ್ರು ಕೂಡ ಗೌರ್ಮೆಂಟ್ ಕೆಲಸನೇ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ. ಮತ್ತು ಇನ್ನೊಂದು ಹೇಳ್ತಾನೆ, ನಾನು ಹಳ್ಳಿಯಲ್ಲಿದ್ದೀನಿ, ನಮಗೆಲ್ಲ ಯಾರು ಕೆಲಸ ಕೊಡ್ತಾರೆ ಅಂತ. ಅವ್ನು ತಿಳ್ಕೊಂಡ್ರು ತುಂಬ ತಪ್ಪು. ಸೊ ಪ್ರತಿಯೊಬ್ಬರಿಗೂ ಕೂಡ, ಹಳ್ಳಿಯಲ್ಲಿರೋ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಕೆಲಸ ಮಾಡ್ಬೋದು. ಹೇಗಂತ ಹೇಳ್ಕೊಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ಗ್ರಾಮ ಪಂಚಾಯಿತಿ ಅಂದರೆ ಸ್ಥಳೀಯ ಸರ್ಕಾರ ಅಂತ ಹೇಳಿ. ಈ ಪಂಚಾಯತಿ ಲಿಮಿಟಲ್ಲಿ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಕೆಲಸ ಮಾಡ್ಬೋದು. ಹೇಗಪ್ಪ ಅಂತ ಅಂದರೆ, ಪಂಚಾಯತಿಯಲ್ಲಿ ಜಾಬ್ ಕಾರ್ಡ್ ಅಂತ ಮಾಡಿಕೊಡ್ತಾರೆ. ಆ ಜಾಬ್ ಕಾರ್ಡಿಂದ ಪ್ರತಿ ವರ್ಷ ಅಂದರೆ ಒಂದು ಆರ್ಥಿಕ ವರ್ಷ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಒಂದು ಆರ್ಥಿಕ ವರ್ಷ ಅಂತ ಹೇಳ್ತೀವಿ. ಈ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿಯೊಂದು ಕುಟುಂಬಗಳಿಗೆ, ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಒಂದು ಕುಟುಂಬಕ್ಕೆ 100 ದಿವಸ ಕೆಲಸ ಕೊಡ್ತಾರೆ. ಸೊ ಈ 100 ದಿವಸ ಕೆಲಸದಲ್ಲಿ ಪ್ರತಿ ದಿವಸ ಪರ್ ಹೆಡ್ಡಿಗೆ 320 ರೂಪಾಯಿ ಕೂಲಿ ಇದೆ. ಸೊ 320 ರೂಪಾಯಿ ಕೂಲಿ ಬರ್ತಿದೆ ಅಂದರೆ ಎಲ್ಲಿಂದ ಬರುತ್ತೆ? ಹೇಗೆ ಬರುತ್ತೆ? ಸರ್ಕಾರದಿಂದ ತಾನೇ ಬರುತ್ತೆ. ಸೊ ಸರ್ಕಾರದಿಂದ ಬರ್ತಿದೆ ಅಂದರೆ ನೀವು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತಾನೆ ಅರ್ಥ. ಸೊ ಇದರ ಸದುಪಯೋಗ ಪ್ರತಿಯೊಬ್ಬರು ಪಡ್ಕೋಬೇಕು. ಸೊ ಈ ಜಾಬ್ ಕಾರ್ಡಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಅಂದರೆ ಫಾರಂ ನಂಬರ್ 6 ನಮೂನೆ 6 ಅಂತ ಹೇಳಿ, ಇದರಲ್ಲಿ ನೀವು ಅರ್ಜಿ ಕೊಟ್ಟರೆ 10ರಿಂದ 15 ದಿನದ ಒಳಗಾಗಿ ನಿಮಗೆ ಕೆಲಸ ಕೊಡ್ತಾರೆ. ಅಪ್ಪಿತಪ್ಪಿ 15 ದಿನದ ಒಳಗಡೆ ನೀವು ಕೆಲಸ ಕೊಡಲಿಲ್ಲ ಅಂದರೆ ನಿರುದ್ಯೋಗ ಭತ್ಯೆ ಅಂತ ಕೊಡ್ತಾರೆ. ಸೊ ಹೇಗಿದ್ರು ಲಾಭನೇ ಅಲ್ಲ. ಪಂಚಾಯತಿಂದ ಬರೋ ಫೆಸಿಲಿಟಿನ ಯಾರು ತುಂಬ ಯೂಸ್ ಮಾಡ್ಕೊತಾ ಇಲ್ಲ, ಮಾಡ್ತಾನೆ ಇರ್ತಾರೆ. ಕೆಲವೊಬ್ಬರು ನಮಗೆ ಏನಕ್ಕೆ ಅಂತ ಸುಮ್ಮನೆ ಇರ್ತಾರೆ. ಒಂದು ವರ್ಷದಲ್ಲಿ 100 ದಿವಸ ಕೆಲಸ ಕೊಟ್ಟರೆ 320 ರೂಪಾಯಿ ಪೇಮೆಂಟ್ ಅಂತ ಬಂದರೆ ವರ್ಷಕ್ಕೆ 32,000 ರೂಪಾಯಿ ಆಯ್ತಲ್ಲ. ಬೇರೆ ಕಡೆ ಹೋಗಿ ಹೊರಗಡೆ ಹೋಗಿ ದುಡಿಯೋಕ್ಕಿಂತ ನಮ್ಮೂರಲ್ಲಿ ನಾವೇ ದುಡ್ಕೋಬೋದಲ್ಲ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ತಿರದ ಪಂಚಾಯತಿಗಳಿಗೆ ಭೇಟಿ ಕೊಡಿ. ಪಂಚಾಯತಿಯಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಇದನ್ನು ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೋಬೇಕು. ಸೊ ಹೀಗೆ ಪಂಚಾಯತಿಯಿಂದ ನಿಮಗೆ ಏನೇನು ಫೆಸಿಲಿಟಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ, ಮುಂದಿನ ವಿಡಿಯೋಗಳಲ್ಲೂ ಹೇಳ್ತೀನಿ. ಸೊ ಪಂಚಾಯತಿಯಿಂದ ಯಾವ್ಯಾವ ರೀತಿ ಫೆಸಿಲಿಟಿ ಸಿಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಕ್ಕೋಸ್ಕರ ಮತ್ತೆ ನೀವು ಮಾಡೋ ಕಮೆಂಟ್ಗಳಿಂದ ನಿಮಗೆ ಏನೇ ಡೌಟ್ ಇದ್ದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಬಗೆಹರಿಸ್ತೀನಿ. ಥ್ಯಾಂಕ್ ಯು.